ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಈಗ ಇಂಪಾರ್ಟೆಂಟ್ ಅಂತಂದರೆ ಎಲ್ಲರ ಕೈಲೂ ಕೂಡ ಈಗ ಮೊಬೈಲ್ಗಳನ್ನು ಬಳಕೆ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ನೀವು ಬಳಕೆ ಮಾಡ್ತಾ ಇರ್ತೀವಿ. ಕೆಲವು ಮೊಬೈಲ್ಗಳು ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ನೀವು ತಗೊಂಡೋಗಿ ಸೆಂಟ್ರಿಗೆ, ಅಂದರೆ ಆ ಮೊಬೈಲ್ ಕಂಪನಿಯ ಸೆಂಟ್ರ್ ಕೊಡೋಕ್ಕಾಗಲ್ಲ, ಯಾವುದಾದ್ರೂ ಅಂಗಡಿ ಮತ್ತು ಅಲ್ಲಿ ಅಕ್ಕಪಕ್ಕದ ಅಂಗಡಿಗಳಿಗೆ ತೆಗೆದುಕೊಂಡು ಹೋಗುವಂಥ ಕೊಡುವಂಥದ್ದು ಕಾಮನ್. ಬೇಗ ಅದೊಂದು ರೆಡಿ ಮಾಡಿಕೊಟ್ಬಿಡಿ ಅಂತೇಳಿ ಕೆಲವೊಂದು 1 ವರ್ಷ 2 ವರ್ಷ ಆಗಿರುತ್ತೆ. ಆ ಸಂದರ್ಭ ವ್ಯಾಲಿಡಿಟಿ ಮುಗಿದಿರುತ್ತೆ. ವ್ಯಾಲಿಡಿಟಿ ಮುಗಿದ ಸಂದರ್ಭದಲ್ಲಿ ಯಾವುದಾದ್ರೂ ಆ ಮೊಬೈಲ್ ಸೆಂಟ್ರ್ಗಳಲ್ಲಿ ಅಂಗಡಿಗಳೇನಿರುತ್ತೆ ಅದನ್ನು ರಿಪೇರಿ ಮಾಡುವಂಥದ್ದು, ಅದು ವೆರಿಫೈ ಮಾಡುವಂಥದ್ದು, ಅಂಗಡಿಗಳಿಗೆ ತೆಗೆದುಕೊಂಡು ಕೊಡುವಂಥದ್ದು ಕಾಮನ್. ಆದರೆ ಈ ಒಂದು ಸಂದರ್ಭದಲ್ಲಿ ಕೆಲ ಯುವತಿಯರು ತಮ್ಮ ಮೊಬೈಲ್ಗಳನ್ನು ಒಂದು ರಿಪೇರಿಗೆ ಕೊಡುವಂತಹ ಸಂದರ್ಭದಲ್ಲಿ ನೀವು ಎಚ್ಚರವಾಗಿರಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ನಿಮ್ಗಳಿಗೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದರೆ ನೀವು ಅದರಲ್ಲಿ ಇಂಪಾರ್ಟೆಂಟಾಗಿ ಮಹಿಳೆಯರಾಗಿರ್ಬೋದು, ಯುವತಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ಒಂದು ವೇಳೆ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಮೊಬೈಲ್ ಸರ್ವಿಸ್ ಅಲ್ಲಿ ನಡೆಸುವಂಥ ಅಂಗಡಿಗಳೇನಿರ್ತಾರೆ ಅವರ ಹಿನ್ನೆಲೆ ಏನು, ಅವರು ಎಷ್ಟು ದಿನಗಳಿಂದ ರಿಪೇರಿಯನ್ನು ಮಾಡ್ತಾಯಿದ್ದಾರೆ ಅದೆಲ್ಲ ಸ್ವಲ್ಪ ತಿಳ್ಕೊಂಡು, ಇಲ್ಲ ಯಾರಾದರೂ ನಿಮಗೆ ಗೈಡ್ ಮಾಡ್ದೆ, ಇಲ್ಲ ಆ ಥರ ಮೊಬೈಲ್ ಸರ್ವಿಸ್ ಸೆಂಟ್ರಲ್ಲಿ ಚೆನ್ನಾಗಿ ಕೆಲಸ ಅಲ್ಲಿ ವರ್ಕ್ ಮಾಡಿ ಚೆನ್ನಾಗಿ ಮಾಡಿಕೊಡ್ತಾನೆ ಅನ್ನೋ ಸಂದರ್ಭಗಳಾದಾಗ ಆ ರೀತಿ ಹೋಗಬೇಕು. ನೀವು ಅಪರಿಚಿತ ಅನ್ನೋನ್ ಯಾವುದಾದ್ರೂ ಅಂಗಡಿಗಳಲ್ಲಿ ಸರ್ವಿಸ್ ಸೆಂಟರ್ ಸಿಕ್ತು ಅಂತೇಳಿ ಅಲ್ಲಿ ಮೊಬೈಲ್ಗಳು ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಗಳಾಗುತ್ತದೆ ಸ್ನೇಹಿತರೆ. ಯಾಕಂದರೆ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 15 ದಿನದ ಹಿಂದೆ ಒಬ್ಬ ಯುವತಿ ತನ್ನ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಸರ್ವಿಸ್ ಸೆಂಟರ್ಗೆ ಹೋಗ್ತಾಳೆ. ಅಂದರೆ ಸರ್ವಿಸ್ ಸೆಂಟರ್ ಅಂದರೆ ಅಲ್ಲೆಲ್ಲೋ ಒಂದು ಲೋಕಲ್ ಒಂದು ಸರ್ವಿಸ್ ಮೊಬೈಲ್ಗಳನ್ನು ರಿಪೇರಿ ಮಾಡುವಂಥ ಅಂಗಡಿಗೆ ತೆಗೆದುಕೊಂಡು ಹೋಗುವಂಥದ್ದು. ಆ ಮೊಬೈಲನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆತ ಡಿಸ್ಪ್ಲೇ ಹೋಗಿರುತ್ತೆ. ಡಿಸ್ಪ್ಲೇನ ರೆಡಿ ಮಾಡಿಕೊಡೋದಕ್ಕೆ 1 ವಾರ ಟೈಮ್ ಆಗುತ್ತೆ ಅಂತ ಹೇಳಿದೆ. ಓಕೆ ಅಂತೇಳಿ ಆ ಮೊಬೈಲನ್ನು ಅಲ್ಲೇ ಕೊಟ್ಟು ಆನಂತರ ಆಕೆ ಮೊಬೈಲ್ 1 ವಾರ ನೀವು ರಿಪೇರಿ ಮಾಡಿ ಕೊಡಿ ಅಂತೇಳಿ ಆಕೆ ರಿಟರ್ನ್ ಆಗ್ತಾಳೆ. ಆ ರಿಟರ್ನ್ ಆದಂತಹ ಸಂದರ್ಭದಲ್ಲಿ ಆಕೆ ಮತ್ತೆ 1 ವಾರ ಆಗುತ್ತೆ, 1 ವಾರ ಸಮಯ ಆಗುತ್ತೆ. ನಂತರ ಹೋಗಿ ಅಂಗಡಿಗೆ ಮತ್ತೆ ಹೋಗಿ ಮೊಬೈಲನ್ನು ರೆಡಿ ಆಯಿತಾ ಅಂತ, ಓಕೆ ಮೊಬೈಲ್ ರೆಡಿ ಆಗಿದೆ, ಅಮೌಂಟ್ ಇಷ್ಟು ಅಂತೇಳಿ ಆಕೆ ಫೋನ್ಪೇ ಮೂಲಕ, ಅಂದರೆ ಆನ್ಲೈನ್ ಮೂಲಕ ಮತ್ತೊಂದು ಮೊಬೈಲಿಂದ ಆಕೆ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕಳಿಸುವಂಥದ್ದು. ಆ ಸಂದರ್ಭದಲ್ಲಿ ಯುವತಿ ಹೋದಂಥ ಕೇವಲ ಒಬ್ಬ ಯುವಕ ಮಾತ್ರ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಬ್ಬನು ಓನರ್ ಕೂಡ ಆ ಸಂದರ್ಭದಲ್ಲಿ ಯಾರು ಇರೋದಿಲ್ಲ, ಒಬ್ಬ ಮಾತ್ರ ಕೆಲಸ ಮಾಡ್ತಾ ಇರ್ತಾನೆ. ಆಕೆಯ ಜೊತೆಯಲ್ಲಿ ಮಿಸ್ಬಿಹೇವ್ ಮಾಡಿರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಅಂದರೆ ನೀವು ನೋಡೋದಕ್ಕೆ ನನ್ನ ಗರ್ಲ್ಫ್ರೆಂಡ್ ಥರನೇ ಇದ್ದೀರಿ, ನನ್ನ ಗರ್ಲ್ಫ್ರೆಂಡ್ ಥರನೇ ನೀವು ಕಾಣಿಸ್ತಾ ಇದ್ದೀರಿ, ನನ್ನ ಗರ್ಲ್ಫ್ರೆಂಡು ಹಿಂದೆಲ್ಲ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದೆ, ನೀವು ಕೂಡ ಆ ಥರ ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಆಕೆ ಅನುಚಿತವಾಗಿ ಆಕೆಯ ಜೊತೆ ವರ್ತನೆ ಮಾಡಿದ್ದಾನೆ. ಇದು ಆಕೆಗೆ ಕೋಪ ಬಂದು ಮತ್ತೆ ಆತ ನಿಮ್ಮ ಜೊತೆ ಜಗಳವಾಡಿ ಈ ಥರ ಮಾತಾಡಿದ್ರೆ ನಿಮಗೆ ಕಂಪ್ಲೇಂಟನ್ನು ಕೊಡ್ತೀನಿ ಅಂತೇಳಿ ಆಕೆ ಬೈದು ಅದರ ರಿಪೇರಿಯ ದುಡ್ಡೇನಿತ್ತು ಅದನ್ನು ಕೊಟ್ಟು ಆಕೆ ವಾಪಸ್ಸಾಗಿರುವಂಥದ್ದು. ಆದರೆ ಈಕೆ ವಾಪಸ್ಸಾದಂಥ 2 ದಿನದಲ್ಲಿ ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಬರುತ್ತೆ. ಅದೇ ರೀತಿಯಾದ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಿಡ್ನೈಟಲ್ಲಿ ಮೆಸೇಜನ್ನು ಮಾಡುವಂಥದ್ದು, ಹಾಯ್ ಬೇಬಿ ಹೇಗಿದೆಯಾ ಅನ್ನೋ ರೀತಿಯಲ್ಲಿ, ಮತ್ತು ಹಾಯ್ ಅನ್ನೋಂತಿತ್ತಲ್ಲ ಬೇರೆ ಬೇರೆ ರೀತಿಯಾದಂಥ ಸೆಕ್ಸ್ಯುಲ್ ಆದಂಥ ವರ್ಡ್ಸನ್ನು ಅಲ್ಲಿ ಬಳಕೆ ಮಾಡುವಂಥದ್ದು ಪ್ರಾರಂಭ ಆಗುತ್ತೆ. ಅಂದರೆ ಈ ಥರ ಯಾರು ವರ್ಡ್ಸ್ ಮಾಡ್ತಾಯಿದ್ರೆ ನಾನು ಎಲ್ಲಿ ಯಾರು ನಂಬರ್ ಕೊಟ್ಟಿದ್ದೆ ಅಂತೇಳಿ ಆಕೆ ರಿಯಲೈಸ್ ಮಾಡಿಕೊಂಡಾಗ ಈ ಮೊಬೈಲ್ ಅಂಗಡಿಯಲ್ಲಿ ನಾನು ಅಮೌಂಟನ್ನು ಕಳಿಸಿದ್ದೆ, ಆ ಒಂದು ಮೊಬೈಲ್ ರಿಪೇರಿಗೆ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ಅಂತೇಳಿ ಆಕೆಗೆ ಒಂದು 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 ಐಡಿಯಾ ಬರುತ್ತೆ. ಈ ಥರ ಯಾರಾದರೂ ಅವನೇ ಮಾಡಿರ್ಬೋದು ಅಂತೇಳಿ. ಈ ನಿಟ್ಟಿನಲ್ಲಿ ಆ ಒಂದು ಸ್ಕ್ರೀನ್ಶಾಟ್ಸ್ ತೊಗೊಂಡು ಆಕೆ ಮತ್ತು ಯಾರು ಏನು ಅಂತ ಹೇಳಿದಾಗ ಇದೇ ಅಂಗಡಿ ಅಂತೇಳಿ ಆ ನಂತರ ಆಕೆಗೆ ಮೆಸೇಜನ್ನು ಮಾಡುವಂಥದ್ದು. ಆ ಬಳಿಕ ಪೊಲೀಸರಿಗೆ HL ಪೊಲೀಸ್ ಠಾಣೆಗೆ ಹೋಗಿ ಆಕೆ ಕಂಪ್ಲೇಂಟನ್ನು ಕೊಡ್ತಾಳೆ. FIR ಕೂಡ ದಾಖಲಾಗಿರುವಂಥದ್ದು. ಆ ನಂತರ ಪೊಲೀಸರು ಎಂಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಈಕೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಮತ್ತೊಬ್ಬ ಏನಿದ್ದಾನೆ ಆತ ಫ್ರೆಂಡು ಇನ್ನೊಬ್ಬನ ಜೊತೆ ಡಿಸ್ಕಸ್ ಮಾಡಿಕೊಂಡು ಆವತ್ತಿನ ದಿನ ಆಕೆಗೆ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡುವಂಥದ್ದು ಗೊತ್ತಾಗಿದೆ. ಆ ಬಳಿಕ ಅವರೊಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ಎಂಕ್ವೈರಿಯನ್ನು ಮಾಡಿರುವಂಥದ್ದು ಸ್ನೇಹಿತರೆ. ಈ ವಿಚಾರ ಏನಂತಂದರೆ ಈ ರೀತಿಯಾಗಿ ಅನ್ನೋನಾಗಿ, ಅಂದರೆ ಬೇರೆ ಬೇರೆ ರೀತಿಯಾಗಿ ನೀವು ಈಗ ಮೊಬೈಲ್ ಸರ್ವಿಸ್ ಕೊಟ್ಟಂತಹ ಸಂದರ್ಭದಲ್ಲಾಗಿರ್ಬೋದು, ಅಥವಾ ನೀವು ಯಾರಿಗಾದರೂ ಅನ್ನೋನ್ ಪರ್ಸನ್ಗೆ ಯಾರೋ ಕೇಳಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಮೊಬೈಲ್ ಕೊಟ್ಟು ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾರೋ ಸಿಕ್ಕರು ಅಂತೇಳಿ ಒಂದು ಫೋನ್ ಮಾಡಿಕೊಡಿ ಅಂತೇಳಿ ಒಂದು ನಂಬರನ್ನು ತೆಗೆದುಕೊಂಡು ಒಬ್ರು ಯಾರೋ ಅನ್ನೋನ್ ಪರ್ಸನ್ ಸಿಕ್ಕರು ಅಂತ ಅವ್ರಿಗೆ ಫೋನ್ ಮಾಡಿಕೊಡುವಂಥದ್ದಾಗಿರಬೇಕು. ಈ ರೀತಿಯಾಗಿ ನಿಮ್ಮ ಮೊಬೈಲ್ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅಪರಿಚಿತರಿಗೆ ನಂಬರ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಫೋನ್ ಕೊಡುವಂಥದ್ದಾಗಿರಬೇಕು. ಈ ರೀತಿಯಾಗಿ ಮಾಡುವಂಥ ಸಂದರ್ಭದಲ್ಲಿ ಕೇವಲ ನಂಬರ್ಗಳಷ್ಟೇ ಅಲ್ಲದೆ ನಿಮ್ಮ ಪರ್ಸ್ನಲ್ ಫೋನ್ನಲ್ಲಿರುವಂಥ ಡೇಟಾ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಬೇರೆಯವರು ಕದಿಯುವಂಥದ್ದು ಒಂದು ಕಡೆ, ಸೋಷಿಯಲ್ ಮೀಡಿಯಾದಲ್ಲಿ ಸೈಬರ್ ಫ್ರಾಡ್ ಮಾಡುವಂಥದ್ದು ಒಂದು ಹಂತ. ಆದರೆ ನಿಮಗೆ ಈ ರೀತಿಯಾಗಿ ಕೆಲ ಪುಂಡರು ಇದನ್ನು ಬಳಕೆ ಮಾಡಿಕೊಂಡು ಅವರು ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಸ್ನೇಹಿತರೆ, ಇದೊಂದು ಘಟನೆ ಉದಾಹರಣೆ ಅಷ್ಟೇ. ಹೀಗಾಗಿ ಸಾಕಷ್ಟು ಕಡೆ ಈ ರೀತಿಯಾಗಿ ಇನ್ಸಿಡೆಂಟ್ಗಳು ಕೆಲವೊಂದು ಆಗಿರ್ಬೋದು. ಅಂದರೆ
ಎಲ್ಲ ಸರ್ವಿಸ್ ಸೆಂಟರಲ್ಲೂ ಕೂಡ ಈ ಥರ ಆಗುತ್ತೆ ಅಂತಲ್ಲ. ಕೆಲವರು ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಸರ್ವಿಸ್ ಮಾಡಿ ಮೊಬೈಲನ್ನು ಪ್ರೊವೈಡ್ ಮಾಡ್ತಾರೆ ಮತ್ತು ಕೆಲವರು ರಿಪೇರಿ ಚೆನ್ನಾಗಿ ಮಾಡಿಕೊಡ್ತಾರೆ. ಆದರೆ ಇಂತಹ ಒಂದು ಸಂದರ್ಭಗಳಲ್ಲಿ ಕೆಲವರು ಕೇವಲ ಕೆಲ ಬೆರಳಿಕೆ ಎಷ್ಟು ಜನ ಮಂದಿ, ಕೆಲವರು ಪುಂಡ್ರು ಯಾರು ಹುಡುಗರು ಯಾರಿರ್ತಾರೆ, ಯುವಕರು ಯಾರಿರ್ತಾರೆ ಅಂದರೆ ಕೆಲವರು ಆ ಪುಂಡಪೋಖರಿಯ ಯುವಕರು ಯಾರಿರ್ತಾರೆ ಅಂಥವ್ರು ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಅಂದರೆ ಕೆಲ ಯುವತಿಯರು ಮಹಿಳೆಯರಿಗೆ ತೊಂದರೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ನೀವು ಕಂಪನಿ ಅಧಿಕೃತವಾದಂಥ ಯಾರಾದರೂ ನಿಮಗೆ ಗೊತ್ತಿರುವಂತಹ ಅಂಗಡಿ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ಕೆಲಸ ಅಂದರೆ ನೀವು ಅದು ಸರ್ವಿಸ್ ಮಾಡಿಸ್ಕೊಳ್ಳುವಂಥದ್ದು, ರಿಪೇರಿಯನ್ನು ಮಾಡಿಸ್ಕೊಂಡ್ರೆ ಉತ್ತಮ ಅನ್ನೋದು. ನೀವು ಅಪರಿಚಿತರು ಅನ್ನೋನ್ ವ್ಯಕ್ತಿಗಳ ಬಳಿ ಹೋದಂತಹ ಸಂದರ್ಭದಲ್ಲಿ ನಿಮಗೇನಾದರೂ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದು ಈ ಒಂದು ಘಟನೆಯ ಸಾಕ್ಷಿ. ಹೀಗಾಗಿ ಆ ಒಂದು ಉದಾಹರಣೆ ಕೊಟ್ಟು ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.